ಈ ವಿಡಿಯೋ ಸ್ಪೆಷಲ್ ಆಗಿ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡೋರ್ಗೋಸ್ಕರ ಮಾಡಿರೋದು. ಈ ಕಮರ್ಷಿಯಲ್ ದೊಡ್ಡ ಸೈಟ್ ಇರೋರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇರಬೇಕಾದ್ರೆ ಅವ್ರು ಕೆಲವೊಂದು ಪ್ರಿಕಾಷನ್ಸ್ ತೊಗೊಬೇಕಾಗುತ್ತೆ. ಮೊದಲೇ ಪವರ್ ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗುತ್ತೆ ಗೊತ್ತಾಗ್ಬಿಟ್ಟು ಅದಕ್ಕೆ ಜನರೇಟರ್ಗೆ ಜಾಗ ಪ್ಲಾನ್ ಮಾಡ್ಕೋಬೇಕು. ಆಮೇಲೆ ಟ್ರಾನ್ಸ್ಫಾರ್ಮರ್ ಬಂದೇ ಬರುತ್ತೆ, ಸೊ ಟ್ರಾನ್ಸ್ಫಾರ್ಮರ್ ಎಲ್ಲಿ ಬರುತ್ತೆ ಅದಕ್ಕೂ ಜಾಗ ಮಾಡ್ಕೋಬೇಕು. ಆಮೇಲೆ ಏನಾದರೂ ಮುಂದೆ ಓವರ್ ಹೆಡ್ ಲೈನ್ ಇದ್ದರೆ ಪ್ಲಾನ್ ಅಪ್ರೂವಲಲ್ಲೇ ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಜಾಗ ಬಿಡಬೇಕು ಅಂತ. ಆಮೇಲೆ ಫ್ರಂಟ್ ಎಲಿವೇಶನ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ದೊಡ್ಡ ದೊಡ್ಡ ರಿಟೈಲರ್ಸ್ ಇರ್ತಾರೆ, ಅವರೆಲ್ಲ ರೆಂಟಿಗೆ ತೊಗೊಂಡಾಗ ಅವ್ರದ್ದು ಎಲ್ಲ ಯೂನಿಟ್ಸು ಒಂದೇ ಥರ ಕಾಣಬೇಕು ಅಂತ ಅವ್ರದ್ದೇ ಥರದ್ದು ಒಂಥರ ಸ್ಪೆಸಿಫಿಕೇಷನ್ಸ್ ಇರುತ್ತೆ ಫ್ರಂಟ್ ಎಲಿವೇಶನ್ದು. ಅದು ಇದೆಲ್ಲ ಆ ಎಲಿವೇಶನ್ನ ನೀವು ಮೊದಲೇ ಮಾಡಿ ಇಟ್ಬಿಟ್ರೆ ಬಿಲ್ಡಿಂಗಲ್ಲಿ ಅದೆಲ್ಲ ತಿರ್ಗಾ ಚೇಂಜ್ ಮಾಡಬೇಕಾಗುತ್ತೆ. ಸೊ ಫ್ರಂಟ್ ಎಲಿವೇಶನಲ್ಲಿ ಮಾತ್ರ ಅವ್ರಿಗೆ ಅದು ದೊಡ್ಡ ಸ್ಪೆಸಿಫಿಕೇಷನ್ಸ್ ಇರೋದ್ರಿಂದ ನೀವು ಕಮರ್ಷಿಯಲ್ ಬಾಡಿ ಇಟ್ಬಿಟ್ಟಾದರೆ ಫ್ರಂಟ್ ಎಲಿವೇಶನ್ನ ಫುಲ್ ಕಂಪ್ಲೀಟ್ ಮಾಡಬೇಡಿ. ಆಮೇಲೆ ಅವ್ರದ್ದು ಫೈರ್ ಸೇಫ್ಟಿ ನಾರ್ಮ್ಸು ಅದೆಲ್ಲ ಬ್ರ್ಯಾಂಚ್ಗೂ ಡಿಫರ್ ಆಗುತ್ತೆ ಒಂದೊಂದು ಕಂಪನಿದು. ಸೊ ದೊಡ್ಡ ಬ್ರ್ಯಾಂಡ್ ಸೈಟ್ ಇರೋರು ಅದನ್ನು ಪ್ರಿಕಾಷನ್ಸ್ ತೊಗೊಂಡು ಅದನ್ನು ಜಾಗೃತೆಯಿಂದ ಮಾಡ್ಕೋಬೇಕು, ಇಲ್ಲಾಂದರೆ ತಿರ್ಗಾ ಹೊಡ್ಕೊಂಡು ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಸರ್ವಿಸಸ್ ಏನಾದರೂ ನಿಮ್ಗೆ ಬೇಕಾದಲ್ಲಿ ನಮಗೆ ಕಾಲ್ ಮಾಡಿ.